ನಿನ್ನೆ ದರೋಡೆಗೂ ಮೊದಲು ಬೆಂಗಳೂರಿನ ಜೆಪಿ ನಗರದಿಂದ ಸಿಎಂಎಸ್ ಸಂಸ್ಥೆಯ ವಾಹನ ಹೊರಟಿತ್ತು. ಜೆಪಿ ನಗರದ ಎಚ್ಡಿಎಫ್ಸಿ ಬ್ಯಾಂಕ್ ಬ್ರಾಂಚ್ನಿಂದ ಹೊರಟಿದ್ದಂತಹ ವಾಹನ ಇದು. ಬ್ಯಾಂಕ್ನಿಂದ ಹಣವನ್ನು ತುಂಬಿಸಿಕೊಂಡು ಹೋಗುವ ದೃಶ್ಯಗಳು ಸದ್ಯ ಲಭ್ಯ ಆಗಿದೆ. ಬ್ಯಾಂಕ್ನಿಂದ ಹೊರಡ್ತಾ ಇರುವ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿರುವಂಥದ್ದು. ಮಧ್ಯಾಹ್ನ 12:24 ಹೊತ್ತಿನಲ್ಲಿ ಬ್ಯಾಂಕ್ನಿಂದ ಹೊರಟಿದ್ದಂತಹ ಸಿಎಂಎಸ್ ಸಂಸ್ಥೆಯ ವಾಹನ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸಿಸಿಟಿವಿ ದೃಶ್ಯಗಳಲ್ಲಿ ಸೆರೆಯಾಗಿರುವಂಥದ್ದು ಇದು. ಸಿಎಂಎಸ್ ಸಂಸ್ಥೆಯ ವಾಹನ ಮಧ್ಯಾಹ್ನ 12:24 ಸುಮಾರಿಗೆ ಹೊರಟಿರುವಂತಹ ವಾಹನ. ಎಚ್ಡಿಎಫ್ಸಿ ಬ್ಯಾಂಕ್ ಜೆಪಿ ನಗರ ಬ್ರಾಂಚ್ನಲ್ಲಿ ಹಣವನ್ನು ತುಂಬಿಸಿಕೊಂಡು ಅಲ್ಲಿಂದ ಗೋವಿಂದರಾಜನಗರದಲ್ಲಿ ಇರುವಂತಹ ಸಿಎಂಎಸ್ನ ವಾಲ್ಟ್ಗೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಹಣ, ಈ ವಾಹನದಲ್ಲಿ ಹಣವನ್ನು ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಈ ಸಂದರ್ಭದ ದೃಶ್ಯಗಳಿದು. ಇಲ್ಲಿಂದ ವಾಲ್ಟ್ಗೆ ತೆಗೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆ ಈ ಘಟನೆ ನಡೆದಿರುವಂಥದ್ದು, ದರೋಡೆ ನಡೆದಿರುವಂಥದ್ದು ನಿನ್ನೆ ಮಧ್ಯಾಹ್ನ 12:36 ಸುಮಾರಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರು, ಮಧ್ಯಾಹ್ನ 12:24 ಈ ವಾಹನ ಜೆಪಿ ನಗರ ಬ್ರಾಂಚ್ನಿಂದ ಹೊರಟಿರುವಂಥದ್ದು. ಅದಾದ ಮೇಲೆ ಅಶೋಕ ಪಿಲ್ಲರ್ ಮಾರ್ಗವಾಗಿ ಡೈರಿ ಸರ್ಕಲ್. ಈ ಹೊತ್ತಲ್ಲಿ ಫಾಲೋ ಯಾವಾಗ ಮಾಡಿದ್ರು, ಎಲ್ಲಿಂದ ಮಾಡಿದ್ರು, ಏನಾರ ಡೀಟೇಲ್ಸ್ ಸಿಗ್ತಾ ಇದೆಯಾ? ಆರೋಪಿಗಳ ಹೆಜ್ಜೆ ಗುರುತು ಏನಾದ್ರು ಪತ್ತೆ ಆಗ್ತಾ ಇದೆಯಾ ಚಂದ್ರಶೇಖರ್? ಖಂಡಿತವಾಗಿ ನವೀನ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಒಂದು ಮೂಮೆಂಟ್ ಅನ್ನ ಸಿಸಿಟಿವಿಯಲ್ಲಿ ಒಂದು ಮ್ಯಾಪಿಂಗ್ ಅನ್ನ ಮಾಡಿರುವಂತಹದ್ದು. ನಾವು ಈ ಒಂದು ಸಿಸಿಟಿವಿಯನ್ನ ಗಮನಿಸೋದಾದ್ರೆ 23 ವೆಹಿಕಲ್ಗಳು ಎಚ್ಡಿಎಫ್ಸಿ ಬ್ಯಾಂಕ್ ನಲ್ಲಿ ಒಂದು ಹಣವನ್ನ ತುಂಬಿಕೊಂಡು ಎಟಿಎಂಗಳಿಗೆ ಹಾಕ್ಲಿಕ್ಕೆ ಹೊರಟಂತಹ ಏನು ವಾಹನಗಳಿರ್ತವೆ. ಈ ಒಂದು ವಾಹನಗಳ ಪೈಕಿ 23ನೇ ವಾಹನ ಏನಿದೆ, ಈ ಒಂದು ವಾಹನದಲ್ಲೇ ಕಳ್ತನ ಆಗಿರುವಂತಹದ್ದು ಅಂತ ಹೇಳಿ ಸದ್ಯಕ್ಕೆ ಏನು ಆ ಒಂದು ಮಾಹಿತಿ ಸಿಕ್ಕಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಆ ಒಂದು ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಬ್ಯಾಂಕ್ ನ ಮುಂಭಾಗದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಇನೋವಾ ಆಗ್ಲಿ ಅಥವಾ ಯಾವುದೇ ವೆಹಿಕಲ್ ಅದನ್ನ ಫಾಲೋ ಮಾಡೋದು ಕಂಡು ಬರೋದಿಲ್ಲ. ಆವಾಗ ಎಲ್ಲೋ ಒಂದು ಡೌಟ್ ಬರುವಂತಹದ್ದು, ಈ ಒಂದು ವಾಹನವನ್ನ ದ್ವಿಚಕ್ರ ವಾಹನದಲ್ಲಿ ಅಥವಾ ಬೈಕ್ಗಳಲ್ಲಿ ಏನಾದ್ರೂ ಫಾಲೋ ಮಾಡಿದಾರಾ ಅನ್ನುವಂತ ವಿಚಾರವಾಗಿ ಒಂದು ಅನುಮಾನ ಬರುತ್ತೆ. ಹೀಗಾಗಿ ಪೊಲೀಸರು ಅಲ್ಲಿ ಕೂಡ ಒಂದು ತಂಡ ಏನು ಕಾರ್ಯಾಚರಣೆ ಅಥವಾ ತನಿಖೆ ಮಾಡ್ತಾ ಇರುವಂತಹದ್ದು. ಈ ಒಂದು ವಾಹನಗಳು ಏನು ಸಂಚಾರ ಮಾಡಿದಂತಹ ಸಂದರ್ಭದಲ್ಲಿ ಯಾವೆಲ್ಲ ದ್ವಿಚಕ್ರ ವಾಹನಗಳು ಅದನ್ನ ಫಾಲೋ ಮಾಡಿದ್ವು ಅಥವಾ ಬೇರೆ ಎಲ್ಲಾದ್ರೂ ಒಂದು ಅನುಮಾನಾಸ್ಪದವಾಗಿ ಅಕ್ಕಪಕ್ಕ ಇದ್ದವ್ರು ಏನಾದ್ರು ಕಂಡು ಬಂದಿದ್ದಾರಾ ಅನ್ನುವಂತ ಹಿನ್ನೆಲೆಯಲ್ಲಿ ಒಂದು ತಪಾಸಣೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಇನ್ನು ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಅಲ್ಲಿಂದ ದ್ವಿಚಕ್ರ ವಾಹನದಲ್ಲಿ ಅಥವಾ ಬೈಕ್ ನಲ್ಲಿ ಫಾಲೋ ಮಾಡ್ಕೊಂಡ್ಬಂದು ಇನ್ನೆಲ್ಲೋ ಇದ್ದಂತಹ ಒಂದು ಇನೋವಾ ಕಾರ್ನಲ್ಲಿ ಇದ್ದಂತಹ ಒಂದು ಟೀಮ್ಗೆ ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿಯಾಗಿ ಒಂದು ವಾಹನ ಒಂದು ಮೂವ್ಮೆಂಟ್ ಆಗಿದೆ, ಈ ಒಂದು ವಾಹನದಲ್ಲಿ ದುಡ್ಡಿದೆ ಅನ್ನುವಂತ ವಿಚಾರವಾಗಿ ಮಾಹಿತಿ ಸಿಕ್ಕ ನಂತರ ಆ ಮಾಹಿತಿಯ ಆಧಾರದ ಮೇರೆಗೆ ಅವರು ಏನು ಅಶೋಕ ಪಿಲ್ಲರ್ ಬಳಿ ಬಂದು ಆ ಒಂದು ವಾಹನವನ್ನ ಅಡ್ಡ ಹಾಕಿ ಅಲ್ಲಿಂದ ರಾಬರಿಯ ಕೃತ್ಯವನ್ನ ಎಸಗಿದ್ದಾರೆ ಅನ್ನುವಂತಹದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹದ್ದು. ಆದ್ರೆ ಇಡೀ ಪ್ರಕರಣ ಏನಿದೆ ನಡೆದಿದೆ ಅಥವಾ ಇಡೀ ಕೃತ್ಯ ನಡೆದಿದೆ, ಈ ಒಂದು ಕೃತ್ಯ ನಡೆದಿರುವಂತಹದ್ದು ಕೇವಲ 7 ನಿಮಿಷದಲ್ಲಿ ಅನ್ನುವಂತಹದ್ದು ಈಗ ನೋಡ್ಬೇಕಾಗಿರೋದು. ಯಾಕೆಂತಂದ್ರೆ 12:24 ಅಲ್ಲಿಂದ ವಾಹನಗಳು ಹೊರಟ್ರೆ ಈ ಒಂದು ಕೃತ್ಯ ನಡೆದಿರುವಂತಹದ್ದು ಕೇವಲ 7 ನಿಮಿಷ ಒಂದು ಗ್ಯಾಪ್ ನಲ್ಲಿ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಸಿಸಿಟಿವಿಯ ಮ್ಯಾಪಿಂಗ್ ನಲ್ಲಿ ಪತ್ತೆ ಆಗಿರುವಂತಹದ್ದು. ನವೀನ್, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.